ಆಗುತ್ತೆ. ಆ ರಿಲೇಷನ್ಶಿಪ್ ಅಲ್ಲೇ ಮುರಿದೋಗುತ್ತೆ. ಲೀಲಾ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ಅಪಾಯಿಂಟ್ ಆಗ್ತಾರೆ. ಈ ವಿಷಯವನ್ನು ವಿಶ್ವನಾಥ್ ರಾವ್ ಅವರು ತಮ್ಮ ಮಡದಿ ಮತ್ತು ಮಗನಾದ ಮೋಹನ್ಗೆ ಹೇಳ್ತಾರೆ. ಹೀಗೆ ಮಾತಾಡ್ತಾ ಇರಬೇಕಾದ್ರೆ ಅವರು ಮೋಹನ್ ಮತ್ತು ಲೀಲಾಗೆ ಮದುವೆ ಮಾಡೋಣ ಅಂತ ಹೇಳಿದಾಗ ಮೋಹನ್ ತನ್ನ ತಂದೆಗೆ ಹೇಳ್ತಾನೆ, ನನಗೆ ಮದುವೆಯಲ್ಲಿ ಇಂಟ್ರೆಸ್ಟ್ ಇಲ್ಲ, ದಯವಿಟ್ಟು ನನ್ನ ಒತ್ತಾಯ ಮಾಡಬೇಡಿ ಅಂತ ಹೇಳ್ತಾನೆ. ಇದು ಎಲ್ಲರಿಗೂ ಬೇಸರವನ್ನು ಉಂಟು ಮಾಡುತ್ತೆ. ಎಸ್ಪೆಷಲಿ ಲೀಲಾಗೆ ತುಂಬ ಬೇಸರ ಆಗುತ್ತೆ. ಯಾಕಂದರೆ ಅವರು ಚಿಕ್ಕ ವಯಸ್ಸಿಂದ ಮೋಹನ್ನೇ ಮದುವೆ ಮಾಡ್ಕೊಬೇಕು ಅಂತ ಆಸೆ ಬೆಳೆಸ್ಕೊಂಡ್ಬಿಟ್ಟಿರ್ತಾರೆ. ತುಂಬ ಬೇಜಾರಾಗಿ ಅವಳು ಏನು ಮಾಡ್ತಾನೆ ಅಂದರೆ, ನಾನು ಇನ್ಮೇಲೆ ಇಲ್ಲಿ ಇರೋದಿಲ್ಲ, ನಾನು ನನ್ನ ಮನೆಗೆ ಹೋಗ್ತೀನಿ ಅಂತ ಹೊರಟೋಗ್ತಾಳೆ. ಮೋಹನ್ ಒಂದು ಕೇಸ್ನ ಹ್ಯಾಂಡಲ್ ಮಾಡ್ತಾ ಇರ್ತಾನೆ. ಆ ಕೇಸ್ನ ಅಪೋಸಿಟ್ ಪಾರ್ಟಿಯವರು ಮೋಹನ್ಗೆ ಬೆದರಿಕೆ ಹಾಕ್ತಾರೆ, ನೀನು ಈ ಕೇಸ್ನ ತೊಗೊಬಾರ್ದು ಅಂತ. ಆದರೆ ಮೋಹನ್ ಆ ಕೇಸ್ನ ತೊಗೊಂಡು ವಾದ ಮಾಡ್ತಾ ಇರ್ತಾನೆ. ಒಂದಿನ ಅವನು ಕೋರ್ಟಿಂದ ವಾಪಸ್ ಆಗಬೇಕಾದ್ರೆ ಕೆಲವು ರೌಡಿಗಳೆಲ್ಲ ಅವನ ಮೇಲೆ ಹಲ್ಲೆ ಮಾಡ್ತಾರೆ. ಆ ಜಗಳದಲ್ಲಿ ಮೋಹನ್ನ ತಲೆಗೆ ಪೆಟ್ಟಾಗುತ್ತೆ. ಅವನು ಆ ಪೆಟ್ಟಿನೊಂದಿಗೆ ತನ್ನ ಕಾರ್ನ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಆಕ್ಸಿಡೆಂಟ್ ಆಗೋಗುತ್ತೆ. ಮೋಹನ್ನ ಹಾಸ್ಪಿಟ್ಲಿಗೆ ಸೇರಿಸಲಾಗುತ್ತೆ. ಈ ವಿಷಯ ಲೀಲಾ ಮತ್ತು ಕುಟುಂಬದವರಿಗೆ ಗೊತ್ತಾಗುತ್ತೆ. ಲೀಲಾ ಅವಸರವಾಗಿ ಹಾಸ್ಪಿಟ್ಲಿಗೆ ಬಂದು ಹಗಲು ರಾತ್ರಿ ಮೋಹನ್ ಪಕ್ಕದಲ್ಲೇ ಇದ್ದು ಅವನ್ನ ಚೆನ್ನಾಗಿ ನೋಡ್ಕೊಳ್ತಾಳೆ. ಅಷ್ಟೇ ಅಲ್ಲದೆ ಮೋಹನ್ ಬೇಗ ಗುಣ ಆಗಬೇಕು ಅಂತ ದೇವರಲ್ಲಿ ಹರಕೆ ಮಾಡಿಕೊಂಡು ಉರುಳು ಸೇವೆಯನ್ನೆಲ್ಲ ಮಾಡ್ತಾಳೆ. ಈ ಎಲ್ಲ ವಿಷಯ ಮೋಹನ್ಗೆ ಗೊತ್ತಾದಾಗ ಮೋಹನ್ಗೆ ಲೀಲಾ ಮೇಲೆ ಪ್ರೀತಿ ಉಂಟಾಗುತ್ತೆ. ಈ ವಿಷಯವನ್ನು ಅವಳ ಹತ್ರ ಹೇಳ್ತಾನೆ. ಅವರಿಬ್ಬರೂ ಮದುವೆ ಮಾಡ್ಕೊಳ್ತಾರೆ. ಒಂದು ದಿನ ಲೀಲಾ ಮತ್ತು ಮೋಹನ್ ಮಾತಾಡ್ತಾ ಇರಬೇಕಾದ್ರೆ ಲೀಲಾ ಆ ದಿನ ಪೇಪರ್ನಲ್ಲಿ ಬಂದಿರುವಂತಹ ಒಂದು ಘಟನೆ ಬಗ್ಗೆ ಹೇಳ್ತಾಳೆ. ಏನಂದರೆ, ಶೀಲಾ ಅನ್ನೋ ಒಂದು ಹುಡುಗಿ ತನ್ನ ಗಂಡನನ್ನು ಕೊಲೆ ಮಾಡಿರೋ ವಿಷಯನ ಹೇಳ್ತಾಳೆ. ಕೇಳಿಸ್ಕೊಂಡು ಮೋಹನ್ ಅವಸರವಾಗಿ ಪೇಪರ್ನ ತೆಗೆದು ನೋಡ್ತಾನೆ. ಅದು ಅವನು ಪ್ರೀತಿಸಿದ ಶೀಲಾನೇ ಆಗಿರ್ತಾಳೆ. ಶೀಲಾನ ಸ್ನೇಹಿತೆಯಾದಂತಹ ರಾಧೆ ಮತ್ತು ಅವನ ಅಣ್ಣನಾದಂತಹ ಮೂರ್ತಿ ಜೈಲಿಗೆ ಹೋಗಿ ಶೀಲಾನ ಮೀಟ್ ಮಾಡಿ ಏನಾಯಿತು ಅಂತ ಕೇಳ್ತಾಳೆ. ಆದರೆ ಅವಳು ಏನೂ ಹೇಳೋದಿಲ್ಲ, ಬರೀ ಅಳ್ತಾ ಇರ್ತಾಳೆ. ಒಂದು ದಿನ ಮೋಹನ್ಗೆ ಮೂರ್ತಿಯಿಂದ ಒಂದು ಕಾಲ್ ಬರುತ್ತೆ. ನಾನು ಬೆಂಗಳೂರಿಗೆ ಬಂದಿದ್ದೀನಿ, ನಾನು ಅರ್ಜೆಂಟಾಗಿ ನಿನ್ನ ಮೀಟ್ ಮಾಡಬೇಕು, ಒಂದು ಹೋಟೆಲ್ ನಾನು ಉಳ್ಕೊಂಡಿದ್ದೀನಿ, ದಯವಿಟ್ಟು ಬೇಗ ಬಂದು ನನ್ನ ಮೀಟ್ ಮಾಡು ಅಂತ ಒಂದು ಕಾಲ್ ಬರುತ್ತೆ. ಸರಿ ಅಂತ ಮೋಹನ್ ಆ ಹೋಟ್ಲಿಗೆ ಹೋಗಿ ನೋಡ್ತಾನೆ. ಅಲ್ಲಿ ಮೂರ್ತಿ ಮತ್ತು ಅವನ ತಂಗಿಯಾದಂತಹ ರಾಧಾ ಇರ್ತಾರೆ. ಶೀಲಾ ತನ್ನ ಗಂಡನ ಕೊಲೆ ಮಾಡಿದ ವಿಷಯ ಬಗ್ಗೆ ರಾಧಾ ಹೇಳ್ತಾ, ಖಂಡಿತವಾಗೂ ಅವಳು ಈ ಕೊಲೆ ಮಾಡಿರೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿಬಿಟ್ಟು ಶೀಲಾ ಯಾವ ಕಾರಣಕ್ಕೆ ಮೋಹನ್ನ ದೂರ ಮಾಡಲು ಅನ್ನೋ ವಿಷಯವನ್ನು ಮೋಹನ್ಗೆ ತಿಳಿಸ್ತಾಳೆ. ಆಗ ಮೋಹನ್ಗೆ ನಿಜ ಏನು ಅನ್ನೋದು ಗೊತ್ತಾಗುತ್ತೆ. ಅವನು ಶೀಲಾ ಪರವಾಗಿ ಈ ಕೇಸ್ನಲ್ಲಿ ನಾನು ವಾದ ಮಾಡ್ತೀನಿ ಅಂತ ಒಪ್ಕೊಳ್ತಾನೆ. ಕೇಸು ಕೋರ್ಟ್ಗೆ ಬರುತ್ತೆ. ಕೋರ್ಟ್ನಲ್ಲಿ ಶೀಲಾ ತನ್ನ ಗಂಡನಾದಂತಹ ಮಧು ಅನ್ನೋನ್ನ ಇಲ್ಲಿಂದ 20 ಮೈಲಿ ದೂರದಲ್ಲಿರುವಂತಹ